ಬಂದವರೆಲ್ಲ ಇಲ್ಲಿ ಕುತ್ಕೊಂಡು ಇದು ಶ್ರೀನಿವಾಸ ಸಾಗರು ಹೋಗಿ ನಮ್ಮ ಎಲ್ಲ ಮಾತಾಡ್ಬಿಡಿ ಗಾಡಿ ಓಡಿಸೋಲ್ಲ. ಸ್ಟೇಟ್ಯೂನ್ ಜನ ಇಲ್ಲಿ ಬೇಜಾನ್ ಆಕ್ಷನ್ಗಳಾಗಿದೆ. ಇದೇ ಮೇನ್ ಇಂಪಾರ್ಟೆಂಟ್ ಆಫ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. 110 ಏನೋ ಹೋಯ್ತು. ಹೋಗ್ಬೇಕು ಏನಾದರೂ ಬಿ ಸೇಫ್. ಡ್ಯಾಶ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಹಾಯ್ ಗೈಸ್, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇದು ಶ್ರೀನಿವಾಸ ಸಾಗರು, ಇದೆ ಶ್ರೀನಿವಾಸ ಸಾಗರು. ಚೆಕ್ ಮಾಡಿ, ವ್ಯೂ ಮಾತ್ರ ಸಖತ್ತಾಗಿದೆ. ಬ್ಯಾಕ್ಗ್ರೌಂಡ್ ಎಲ್ಲ ಸಖತ್ತಾಗಿದೆ. ನೋಡಿ ಗೈಸ್, ಚೆಕ್ ಮಾಡಿ, ವ್ಯೂ ಚೆನ್ನಾಗಿದೆ ಗೈಸ್. ಹೋಗಿ ನಮ್ಮ ನಿಮ್ಮನ್ನ ತಡೆದಿರುವವರು ಯಾರು? ಕೆಲಸ ಬಂದವರೆಲ್ಲ ಇಲ್ಲಿ ಕುತ್ಕೊಂಡು ವ್ಯೂ ನೋಡಿ ಸಖತ್ತಾಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೇಜಾನ್ ಪ್ಲೇಸ್ ಇದೆ ಈ ಥರದ್ದು. ಚೆಕ್ ಮಾಡೋರಿಗೆ ಈ ಥರ ಬೇಜಾನ್ ಪ್ಲೇಸಸ್ ಇದೆ ತಿರ್ಗೋಕ್ಕೆ. ಸಖತ್ತಾಗಿರ್ತದೆ ಸಂಜೆ ಗಂಟೆ. ಗಾಡಿ ಬಗ್ಗೆ ಜಾಸ್ತಿ ಹೇಳ್ಬೇಕಂದ್ರೆ ಹೇಳಿ, ಡೀಟೇಲ್ಸ್ ಆಗಿ ಬಿಚ್ಚಿ ಇಡ್ತೀನಿ ನಿಮ್ಮ ಹತ್ರ ಮುಂದೆ. ಇಷ್ಟು ಡೀಟೇಲ್ಸ್ ಆಗಿ ಏನು ಬೇಡ ಅಂದರೆ ಸಿಕ್ಕಲ್ಲ, ಸಾಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಬಟ್ನೆ ನೋಡಿದೆ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ನೋಡಿ ಗೈಸ್, ಬೆಟ್ಟ ಗುಡ್ಡು ಕಾಣಿಸ್ತಾ ಇದ್ದಾವೆ ಅಂತ ಚೆಕ್ ಮಾಡಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ, ಎಲ್ಲೋ ಗೊತ್ತಿಲ್ಲ. ನೋಡಿ ಗೈಸ್, ಪಕ್ಕ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಇದೆ ನೋಡಿ. ನಿನಗೆ ಮತ್ತೇನೋ ಬೇಕು? ನಿನಗೆ ಏನೋ ಬೇಕು? ಮೋಡಗಳು ಈ ಕಡೆ ನೋಡಿ ಸಕ್ಕತ್ತಾಗಿದೆ. ಅಲ್ಟಿ ರೋಡ್ ಬಗ್ಗೆ ಅಂದರೆ ಅವಾಗಲೇ ಇದೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ಜಾಸ್ತಿ. ಚಿಕ್ಕಬಳ್ಳಾಪುರ ಹತ್ರ ಬರೋಕ್ಕೆ ಹೋಗ್ಬೇಡಿ. ಹೈವೇಯಲ್ಲಿ ಬಂದ್ರು ಅದೇ, ಲೋಕಲ್ ಸೈಡಲ್ಲಿ ಬಂದರು ಅದೇ. ಆಯ್ತು, ಆಮೇಲೆ ನೋಡಿ ಅದೇ ಶ್ರೀನಿವಾಸ ಸಾಗರ ಕೆರೆ. ಜಾಸ್ತಿ ನೋಡ್ಸೋಕ್ಕಾಗಲ್ಲ, ಏನಂದರೆ ನೋಡಿ ಗೈಸ್, ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಅದೇ. ಇಲ್ಲಿ ಕಾಣಿಸ್ತಾ ಇದೆಯಾ ಮರಗಳು, ಬೆಟ್ಟಗಳ ಮೇಲೆ ಮೋಡಗಳು ಇರುತ್ತೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ. ನಂದಿ ಹಿಲ್ಸ್ಗೆ ಹೋಗ್ತೀನಿ ಇಷ್ಟಲ್ಲಿ, ಅದು ಬರುತ್ತೆ. ನೋ ಕಾಮೆಂಟ್ಸ್ ಮಾಡಿ ಯೋ.
ಗೈಸ್ ನೀವು ಸಿಗ್ತೀನಿ ಘಾಟ್ ಸೆಕ್ಷನ್ ಹತ್ರ. ನೋಡ್ಕೊಳ್ಳಿ ಅಟ್ರಾಕ್ಷನ್ನಲ್ಲಿದೆ. ಈ ಥರ ಫೋನಲ್ಲೆಲ್ಲ ಮಾತಾಡ್ಬಿಡಿ, ಗಾಡಿ ಓಡಿಸೋಲ್ಲ. ಆಯ್ತು ಆಮೇಲೆ ಸೊ ಗೈಸ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಟಾರ್ಟ್ ಮಾಡಿ. ಚಿಕ್ಕಬಳ್ಳಾಪುರದಲ್ಲಿ ಯಾರ್ಯಾರು ಮೋಟೋ ಬ್ಲಾಗರ್ಸ್ ಇದ್ದೀರೋ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಇನ್ನೇನಾಗುತ್ತೆ ಏನೇನಿಲ್ಲ ಎಲ್ಲ ಹೇಳ್ತಾ ಇರ್ತೀನಿ. ಸೊ ಗೈಸ್ ಇದೆ ಚಿಕ್ಕಬಳ್ಳಾಪುರ ಘಾಟ್ ಸೆಕ್ಷನು. ಇಲ್ಲಿ ಬೇಜಾನ್ ಆಕ್ಷನ್ಗಳಾಗಿದೆ. ಇವಾಗ ರೋಡ್ ಏನು ದೊಡ್ಡದು ಮಾಡ್ತಾ ಇದ್ದಾರೆ, ನೋಡೋಣ. ಅದು ಎಷ್ಟು ವರ್ಷ ತೊಗೊಳ್ತಾರೆ ಗೊತ್ತಿಲ್ಲ. ಎಲ್ಲ ಕಡ್ದು ಗುಡ್ಡೆ ಹಾಕಿದ್ದಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಸೋಡ್ಗೆ ತಿರುಗಬೇಕು ಗೈಸ್. ಎಷ್ಟು ದೊಡ್ಡದು ಮಾಡ್ತಾರೆ ನೋಡ್ಬೋದು. ಈ ಕ್ರಾಸಿಂಗ್ ಒಂದು ಸಖತ್ತಾಗಿದೆ ಗೈಸ್. ಇದರಲ್ಲಿ ಎಂಡಿಂಗ್ ಎಲ್ಲ ಇದೆ ಮೇನ್ ಇಂಪಾರ್ಟೆಂಟ್ ಆಫ್. ಸೊ ಗೈಸ್ ಇದೇ ಥರ ಕ್ರೇಜಿ ಕಂಟೆಂಟ್ ತೊಗೊಂಡು ಬರ್ತಾ ಇದ್ದೀನಿ. ಹೊಸ ಪ್ಲೇಸಸ್ ರಿವೀಲ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ಸೌಂಡು ಏನಾದರೂ ಸ್ವಲ್ಪ ಆದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ನಾನು ಕರೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇನ್ನು ಸ್ಟಾರ್ಟಿಂಗ್ ಅಂತ ನಾನು ಏನೋ ಅಷ್ಟು ಇದು ಮಾಡೋದು ನನ್ನ ಎಕ್ಸ್ಪೀರಿಯೆನ್ಸು ಇಲ್ಲ. ಹೋಗ್ತಾ ಸರಿ ಮಾಡ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಒಂದು ಸ್ಟೆಚ್ ಹೋಗ್ಬಿಡ್ತೀನಿ, ನೋಡ್ಕೊಂಡ್ಬಿಡಿ ಅಪ್ಪಾಚಿ. ರೋಡ್ ಸರಿ ಇಲ್ಲ ಗೈಸ್. ಇಲ್ಲಾಂದರೆ ಹೊಡಿತಾ ಇದ್ದೆ. 110 ಏನೋ ಹೋಯ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಯ್ಯಪ್ಪ 4th ಗೇರಲ್ಲಿ 110 ಏನೋ ಹೋಯ್ತು. 4th ಗೇರಲ್ಲಿ 110 ಏನೋ ಹೋಯ್ತು. ಟಾಪ್ ಸ್ಪೀಡ್ಸ್ ಬೇಕಂದರೆ ಹೇಳಿ, ಅದು ಮಾಡೋಣ. ನಿಮ್ಗೆ ಯಾವ ಥರ ಬೇಕು ಹೇಳಿ, ಆ ಥರ ಮಾಡ್ತಾ ಹೋಗೋಣ ವೀಡಿಯೋಸು. ಸ್ಕೆಚ್ ಸಿಕ್ಬಿಟ್ರೆ ಸಾಕು. ರೋಡ್ಸು ಸರಿ ಇಲ್ಲ ಗೈಸ್. ಹೈವೇಗೆ ಹೋಗಬೇಕು. ಏನಾದರೂ ಸ್ಕೂಲ್ ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ ಇಲ್ಲಿ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ಲೇಸಸ್ ಸಖತ್ತಾಗಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಆದರೆ ರೋಡ್ಸು ಮತ್ತು ರೋಡ್ಸ್ ವ್ಯವಸ್ಥೆ ಇಲ್ಲ. ನಿಮಗೆ ಎಲ್ಲೋದ್ರೂ ಇದ್ರೆ ಪದೇ ಎಲ್ಲನ ಹೋಗಿ ಬೆಟ್ಟ ಗುಡ್ಡ ಎಲ್ಲನ ಹೋಗಿ ರೋಡ್ಸ್ ಸರಿ ಇಲ್ಲ. ಬಿ ಕೇರ್ಫುಲ್, ಬಿ ಸೇಫ್ ಟು ರೈಡ್. ಓಕೆ, ಅಷ್ಟೇ.